ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಇಲ್ಲಿ ಮಹಾಭಾರತದ ವಿಚಾರವನ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಅಂದರೆ ಆ ಪದ್ಯದ ಹೆಸರು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು. ಇದನ್ನ ಪರೀಕ್ಷಾ ದೃಷ್ಟಿಯಲ್ಲಿ ಸುಲಭವಾಗಿ ವಿವರಣೆಯನ್ನ ನೀಡೋದಕ್ಕೆ ಇಷ್ಟಪಡ್ತೀನಿ. ನಾನು ಪರೀಕ್ಷೆಗೆ ಸುಲಭವಾಗಬೇಕು ಆ ಥರ ಪ್ರಮುಖವಾದ ಅಂಶಗಳು. ಯಾಕಂದರೆ ಮಹಾಭಾರತವನ್ನು ಹೇಳೋದಂದರೆ ತುಂಬ ಇಷ್ಟ ಪ್ರತಿಯೊಬ್ಬರಿಗೂ ಕೂಡ. ಅದನ್ನು ಮುಗಿಸೋದು ತುಂಬ ಕಷ್ಟ ಆಗುತ್ತೆ, ಎಷ್ಟು ವಿಡಿಯೋಗಳಾಗುತ್ತೋ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಕ್ಸಾಮಿಗೆ ಬೇಕಾಗೋ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ತಗೊಂಡು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ವಿಡಿಯೋಗಳಲ್ಲಿ ಹೇಳೋಣ ಅಂತ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಏನೇ ಅರ್ಥ ಹೇಳ್ತಾ ಇದೆ ನಮ್ಮ ಪದ್ಯದ ನಡುವೆ ಮಧ್ಯದಲ್ಲಿ ಬರುತ್ತೆ, ನೋಡೋಣ. ಇದನ್ನ ತಿಳಿಸ್ತಾ ಇರೋರು ಕುಮಾರವ್ಯಾಸ. ಅವರ ಮೂಲ ಹೆಸರು, ಬಾಲ್ಯದ ಹೆಸರು ಗದುಗಿನ ನಾರಣಪ್ಪ. ಅವರು ಎಲ್ಲಿ ಜನಿಸ್ತಾರೆ ಅದೆಲ್ಲ ನೋಡೋದಾದ್ರೆ ಅವರು ಒಂದು ಸಾಮಾನ್ಯ ಕವಿಯಲ್ಲ, ಅವರು ಒಬ್ಬ ಸಂತ. ಅವರು ಗದಗ ಜಿಲ್ಲೆಯ ಕೋಳಿವಾಡ ಅವರ ಊರು. ಅವರು ಯಾವಾಗಲೂ ಅವರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರ್ತಿದ್ರು. ಯಾವಾಗ ಜನಿಸಿದ್ರು ಅಂತ ನೋಡೋದಾದ್ರೆ 15ನೇ ಶತಮಾನ 1430 ಆ ಸಂದರ್ಭದಲ್ಲಿ. ಇವರು ಆ ರೀತಿ ಪ್ರಾರ್ಥನೆ ಇದೆಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಮಹಾಭಾರತದಲ್ಲಿ ಕಂಡು ಬಂದಂಥ ಒಬ್ಬ ಪಾತ್ರಧಾರಿ, ಯಾರು, ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನೇ ಅವ್ರಿಗೆ ಭೇಟಿ ಆಗ್ತಾರಂತೆ. ಆ ರೀತಿ ಪ್ರಾರ್ಥನೆ ಹಿಂಗೆಲ್ಲ ಆರಾಧನೆ ಮಾಡ್ಕೊಂಡಿರ್ಬೇಕಾದ್ರೆ ಅಶ್ವತ್ಥಾಮ ಅವನ ಶಾಪದಿಂದ, ಕೃಷ್ಣನಿಂದ ಕಣ್ಣನ್ನೆಲ್ಲ ಕಳ್ಕೊಂಡು, ಅಂದ್ರೆ ಏನು ಹೊರಬಲವಾಗಿದ್ದಂತ ಅದು ಮಣಿಯಂತೆ ಕಣ್ಣಿತ್ತಲ್ಲ, ಅದು ಗೊತ್ತಿದೆ ನಮ್ಗೆ ಅದೆಲ್ಲ, ಯಾವಾಗ ಅದನ್ನ ಕಿತ್ತಾಕ್ತಾನೆ ಕೃಷ್ಣ ಅಂತಂದೇಳಿ. ಹಂಗೆಲ್ಲ ಅಲೆದಾಡ್ತಿರ್ಬೇಕಾದ್ರೆ ದೇಶಾಂತರ ನಮ್ಮ ಕರ್ನಾಟಕದ ಕಡೆನೂ ಬಂದಿದ್ನಂತೆ. ಆ ಸಂದರ್ಭದಲ್ಲಿ ಇವರಿಗೆ ಭೇಟಿಯಾಗಿ ಇವರಿಬ್ರು ಕೂಡ ಮಾತಾಡ್ತಾ ಹಂಗೆ ವಿಚಾರ ತಿಳಿದು ಕಥೆನ ಕೇಳ್ತಾರಂತೆ. ಅವಾಗ ಕೆಲವೊಂದು ಕಂಡೀಷನ್ ಮೇರೆಗೆ ಅಶ್ವತ್ಥಾಮ ಕತೆ ಹೇಳ್ತಾನೆ. ಹಂಗಾಗಿ ಮುಂದೆ ಇವರು 18 ಅಧ್ಯಾಯಗಳನ್ನು ಬರೆಯಲ್ಲ. ಮಹಾಭಾರತ 18 ಅಧ್ಯಾಯಗಳಿದೆ, 10 ಅಧ್ಯಾಯಗಳು ಮಾತ್ರ ಬರೀತಾರೆ. ಇನ್ನು 8 ಅಧ್ಯಾಯಗಳು ಲಕ್ಷ್ಮೀಶ ಕವಿ ಬರೀತಾರೆ. ಆ ಥರ ಇವರು ಅಂತೆ ಅಂತ ಮಾಡಲಿಲ್ಲ. ಹಿಂಗೆ ಆಯ್ತು, ಮಾರಿಗೆ ಔತಣವಾಯ್ತು, ಭೀಮ ಇದೇ ರೀತಿ ಇದ್ದ, ಇದೇ ಥರ ಸಹಾಯ ಮಾಡ್ದ, ಹಿಂಗೆಲ್ಲ ಬರಿತಾ ಬಂದ್ರು. ಹಂಗಾಗಿ ಇವ್ರಿಗೆ ಏನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೆಸರು ಬಂತು ಗದಗಿನ ನಾರಾಯಣಪ್ಪನವರಿಗೆ. ಅವರು ಹೆಸರಿಟ್ಟಿದ್ದು ಇದಕ್ಕೆ ಆಕರ ಗ್ರಂಥ ಕರ್ನಾಟ ಭಾರತ ಕಥಾಮಂಜರಿ ಅಂತ. ಅಂದ್ರೆ ಕನ್ನಡ ಭಾಷೆಯ ಭಾರತ ಕಥೆ ಅಂತ. ಅದಾದ್ಮೇಲೆ ಬದಲಾವಣೆ ಆಗ್ತಾ ಬಂತು, ಪ್ರಸಿದ್ಧಿ ಆಯಿತು. ವ್ಯಾಸ ಮಹರ್ಷಿ ಸಂಸ್ಕೃತದಲ್ಲಿ ಬರ್ತಾರಲ್ಲ, ಹಂಗಾಗಿ ಇಲ್ಲೂ ಕೂಡ ಕುಮಾರವ್ಯಾಸ ಅಂತ ಇವರೇ ಹೆಸರಿಟ್ಕೊಂಡ್ರು ಅಂತ ಕೆಲವೊಂದ್ ಕಡೆ ಕಂಡು ಬರುತ್ತೆ. ಈ ತರ ಹೆಸರಾಯ್ತು. ಅದಕ್ಕೆ ಕುಮಾರವ್ಯಾಸ ಭಾರತ ಅಂತ ಕೂಡ ಆಯ್ತು. ಕೃತಿ ಕುಮಾರವ್ಯಾಸ ಭಾರತ ಅಂದ್ರು ಒಂದೇ, ಗದಗಿನ ಭಾರತ ಅಂದ್ರು ಒಂದೇ, ಕರ್ನಾಟ ಭಾರತ ಕಥಾಮಂಜರಿ ಅಂದ್ರು ಒಂದೇ. ನೋಡಿ, ಅವ್ರ ಊರಿನ ಹೆಸರಲ್ಲೂ ಕೂಡ ಪ್ರಸಿದ್ಧಿ ಆಯ್ತು. ಈ ತರ ಹಿಂಗೆ ಬದಲಾವಣೆ ಆಗ್ತಾ ಬಂತು. ನಮ್ಮ ಕಥೆಯಲ್ಲಿ, ನಮ್ಮ ಸಿಲೆಬಸ್ ಇರೋಂಥದ್ದು ಏನು, ವಿರಾಟ ಪರ್ವ ಅಂದ್ರೆ ಬಾಲ್ಯ ಎಲ್ಲ ಕಳೆದು ಮದುವೆ ಆಗಿ ಈ ಜೂಜಾಟ, ಯಾರವನು ಶಕುನಿಯ ಪಗಡೆ ಆಟ, ಆ ಪಗಡೆ ಆಟದಲ್ಲಿ ಕೌರವರ ಜೊತೆ ಪಾಂಡವರು ಸೋಲ್ಬೇಕಾಗತ್ತೆ. ಅದಾದ್ಮೇಲೆ 12 ವರ್ಷ ವನವಾಸವನ್ನ ಪಡ್ಕೊಳ್ತಾರೆ. ವನವಾಸವನ್ನ ಮುಗಿಸಿ 1 ವರ್ಷ ಅಜ್ಞಾತವಾಸ ಮಾಡ್ಬೇಕಾಗತ್ತೆ. ಅಜ್ಞಾತವಾಸ ಅಂದ್ರೆ ಯಾರಿಗೂ ತಿಳಿಬಾರ್ದು, ಹೆಚ್ಚಿನದಾಗಿ ಕೌರವರು ಗೊತ್ತಾಗಬಾರ್ದು ಅವರೆಲ್ಲವ್ರೆ ಅಂತಂದೇಳಿ. ಆ ಥರ ಅಜ್ಞಾತವಾಸ ಮಾಡಬೇಕಾಗಿತ್ತು. ಅದನ್ನ ಪೂರ್ಣಗೊಳಿಸ್ಕೊಂಡು
ಅವರು ಮತ್ತೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅರಮನೆಗೆ. ಆ ಅಜ್ಞಾತವಾಸದಲ್ಲಿ ಈ ವಿರಾಟ ರಾಜನ ಹತ್ರ ಬರ್ತಾರೆ. ಮತ್ಸ್ಯ ದೇಶ ವಿರಾಟ ರಾಜ, ಆ ಮತ್ಸ್ಯ ದೇಶವನ್ನು ವಿರಾಟ ರಾಜ ಆಳ್ತಿದ್ದ. ಅವನ್ ರಾಜ ಹೆಸರಿಗಷ್ಟೇ ವಿರಾಟ ರಾಜ. ಇಲ್ಲಿ ನೋಡ್ಕೊಳ್ತಿದ್ದವನೆಲ್ಲ ಯಾರು ನಮಗ್ ಗೊತ್ತಿದೆ ಚೆನ್ನಾಗಿ, ಕೀಚಕ. ಈ ಕೀಚಕನಿಂದ ಎಲ್ಲಾರು ಅಜ್ಞಾತವಾಸದಲ್ಲಿ ಇವ್ರು ಸೇರ್ಕೊಂಡಿದ್ರು, ಪಾಂಡವರು ಜೊತೆಗೆ ದ್ರೌಪದಿ. ಈ ದ್ರೌಪದಿಗೆ ತೊಂದರೆ ಆಗ್ತಾ ಇರುತ್ತೆ. ರಾಜಸಭೆಯಲ್ಲಿ ಅವನು ಎಲ್ಲರ ಮುಂದೆನೆ ಕೀಚಕಿಯನ್ನ ಕಾಲಲ್ಲಿ ಒದೆಯೋದು ಹಿಂಗೆಲ್ಲ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕೀಚಕ ಆ ಥರ ಒದ್ದಾಗ ಏನ್ ಮಾಡೋದು, ಯಾರಿಗೆ ಹೇಳೋದು ಎಲ್ಲ ಅವಳು ಯೋಚನೆ ಮಾಡ್ತಾ ನಮ್ಮ ಪದ್ಯದಲ್ಲಿ ಆರಂಭದಲ್ಲಿ ಶುರು ಮಾಡ್ತಾಳೆ ನೋಡಿ. ಆರಿಗುಸುರುವೆನಾರ್ ಆರ ಸಾರ್ವೆ, ಆರಿಗೆ ಒರಲುವೆನ್ ಆರಿಗೆ ಅರುಹುವೆ, ಆರ ಬೇಡುವೆನ್ ಅಕಟ ಹೆಂಗಸು ಜನ್ಮವನ್ನು ಸುಡಲಿ. ಈ ರೀತಿ ಹೇಳೋದಕ್ಕೆ ಶುರುವಾಗ್ತಾರೆ. ಹಿಂಗೆ ನಿಧಾನವಾಗಿ ಒಂದೊಂದೇ ಪದಗಳಲ್ಲಿ ಹೇಳೋದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದಕ್ಕೆ ತುಂಬಾ ವಿಡಿಯೋಸ್ ಬೇಕಾಗುತ್ತೆ. ಸ್ವಲ್ಪ ಸಾರಾಂಶ ವಿವರಣೆ ಮುಖಾಂತರ ನೋಡೋಣ. ಈ ತರ ದ್ರೌಪದಿ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆ ಹೇಳಲಿ ನನ್ನ ಸಂಕಟ, ಯಾರಿಗೆ ಹೇಳಲಿ, ಯಾರ ಬಳಿಗೆ ಹೋಗ್ಲಿ, ಅದು ಯಾರಿಗೆ ಅಂದ್ರೆ ಆ ಗಂಡಂದಿರ 5 ಜನ ಏನಿದ್ದಾರೆ ಪಾಂಡವರು, ಯಾರಿಗೆ ಹೇಳಿದ್ರೆ ಸರಿ ಹೋಗುತ್ತೆ ಅಂತಂದೇಳಿ, ಯಾರನ್ನ ಕೇಳಲಿ ಕಾಪಾಡ್ತೀರಿ ಅಂತಂದೇಳಿ ಅಂತಂದೆಲ್ಲ ಏನಕ್ಕೆ ಬೇಕು ಇಂತ ಹೆಣ್ಣಿನ ಜನ್ಮ ಸುಡಲಿ. ಘೋರ ಪಾಪಿಯಾದ ನನ್ನಂತೆ ಈ ಹಿಂದೆ ಈ ರೀತಿ ಅಪಮಾನವನ್ನ ಯಾರು ಸಹಿಸಿರ್ಬೇಕು, ನನಗೆ ಮರಣವೇಕೆ ಬರೋದಿಲ್ಲ ಅಂತಂದೇಳಿ ಹೊಟ್ಟೆಯನ್ನ ಹೊಡ್ಕೊಂಡು ರೋಧಿಸ್ತಾಳೆ. ಬಸುರನ ಒಯ್ದು ಹೊಟ್ಟೆಯನ್ನ ಹೊಡ್ಕೊಂಡು. ಅದೇ ತರ ಯಾರಿಗೆ ಹೇಳಿ ಅಂತಂದೇಳಿ, ಮೊದಲನೆಯ ಪಾಂಡವರಲ್ಲಿ ಹಿರಿಯ ಯಾರು, ಯಮಸುತ ಅಂದ್ರೆ ಧರ್ಮರಾಯ. ಅದನ್ನ ಹೇಳ್ತಿದ್ದಾಳೆ ನೋಡಿ. ಯಮಸುತ ಧರ್ಮರಾಯನ್ಗೆ ಹೇಳೋದಾದ್ರೆ ಹೇಳೋಣವೇ, ಅವನಿಗೆ ಧರ್ಮಕ್ಷಮೆ, ಯಮಧರ್ಮರಾಯನಿಗೆ ಧರ್ಮಕ್ಷಮೆ ಅದರಲ್ಲೇ ನಡೀತಾನೆ, ಅದನ್ನು ಪಾಲಿಸ್ತಾನೆ. ಇನ್ನ ಅರ್ಜುನನಿಗೆ ಹೇಳೋದಾದ್ರೆ ಅವನಿಗೆ ಮಮತೆ ಇದೆ. ಅರ್ಜುನನಿಗೆ ನನ್ನ ಮೇಲೆ ಮಮತೆ ಇದೆ, ಆದ್ರೆ ಆತ ಅಣ್ಣನ ಆಜ್ಞೆಯನ್ನ ಮೀರಿ ನನಗೆ ಸಹಾಯ ಮಾಡಲ್ಲ. ಇನ್ನ ಉಳಿದವರಾದ ನಕುಲ ಸಹದೇವರು, ಅವರು ಈ ಕೀಚಕ ನಾಯಿ ಇದೆಯಲ್ಲ, ಈ ನಾಯಿಯನ್ನ ಕೊಲ್ಲೋದಕ್ಕೆ ಅವರು ಸಮರ್ಥರಲ್ಲ. ಇದು ಸ್ವಲ್ಪ ಕೊಬ್ಬೆತ್ತಿದು ಕೀಚಕ ನಾಯಿ, ಹೆಂಗಂದ್ರಂಗೆ ಹುಚ್ಚನಾಯಿ, ಇದನ್ನ ಕೊಲ್ಲೋದಕ್ಕಾಗಲ್ಲ ಅಂತಂದೇಳಿ. ಹಂಗಾಗಿ ಇವರೆಲ್ಲದರಲ್ಲೂ ನೋಡೋದಾದ್ರೆ ಯಾವ ಸಂದೇಹವೂ ಇಲ್ಲ, ಅಂದ್ರೆ ನಕುಲ ಸಹದೇವರಿಂದ ಆಗಲ್ಲ, ಯಾವುದೇ ಸಂದೇಹ ಇಲ್ಲ ಅಂತಂದೇಳಿ ಹೇಳ್ಕೊಳ್ತಾ ಮುಂದೆ ಯೋಚನೆ ಮಾಡ್ತಾಳೆ ಯಾರಿಗೆ ಹೇಳ್ಬೋದು ಅಂತ. ನೋಡಿ ಹೇಳ್ತಿದ್ದಾಳೆ, ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು. ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಹೃದಯ ಮಿಡಿಯುವ ಗಂಡ, ಎಲ್ಲರಲ್ಲಿ ಮಹಾನ್ ಶಕ್ತಿಶಾಲಿ. ಹಂಗಾಗಿ ಹಿರಿಯರೆಲ್ಲ ಮುದುಕರಿಗೆ, ಅಜ್ಜಿ ಮುತ್ತಜ್ಜಿ ಇಂಥವ್ರು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಕೆಲವೊಬ್ರಿಗೆ ಆ ಒಂದೊಂದು ಸಂದರ್ಭಕ್ಕೆ ಒಂದೊಂದ್ ತರ ಹೇಳ್ತಾರೆ ಆಶೀರ್ವಾದ. ಅದೇ ತರ ಆಶೀರ್ವಾದ ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ, ಮದುವೆ ಆಗಿರೋರಿಗೆ, ಅಥವಾ ಮದುವೆ ಆಗ್ಬೇಕು ಅಂತ ಸ್ವಯಂವರ ಇಂಥದ್ದೆಲ್ಲ ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ಹೇಳ್ತಿರ್ತಾರೆ. ನಿನಗೆ ಭೀಮನಂತ ಗಂಡ ಸಿಗಲಿ, ಈ ತರ ಎಲ್ಲ ಆಶೀರ್ವಾದ ಮಾಡ್ತಿರ್ತಾರೆ. ಅಂದ್ರೆ ಭೀಮನಂತ ಗಂಡ ಸಿಗಲಿ ಅಂದ್ರೆ ಭೀಮನ್ ತರ ಸುಮ್ಮನೆ ಶಕ್ತಿಯುತವಾಗಿರೋದಂಥದ್ದಲ್ಲ. ಏನ್ ಮಾಡ್ತಾನೆ ಭೀಮ ಇಲ್ಲಿ ದ್ರೌಪದಿಗೋಸ್ಕರ ಅಂತಂದೆಲ್ಲ ಕೊನೆಯದಾಗಿ ನೋಡ್ಬೇಕು ನೀವು, ಅವಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಭೀಮನಂತ ಗಂಡ ಸಿಗಲಿ ಅಂತಂದೇಳಿ ಹೇಳಿರ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆ ತರ ಅವಳು ನೆನ್ಪು ಮಾಡ್ಕೊಳ್ತಿದ್ದಾಳೆ, ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು. ಹಂಗಾಗಿ ಅವನಿಗೆ ಹೃದಯ ಮಿಡಿಯುವಂಥದ್ದು, ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಸ್ವಾಭಿಮಾನಿ ಅವನು. ಏನೇ ಕಷ್ಟ ಬಂದರೂ ಕೂಡ ಅವನು ಎದುರಿಸ್ತಾನೆ, ನನಗೆ ಸಹಾಯ ಮಾಡ್ತಾನೆ, ನನ್ನನ್ನು ರಕ್ಷಣೆ ಮಾಡ್ತಾನೆ. ಅವನಿಗೆ ಆ ಭೀಮನಿಗೆ ಆ ಕೀಚಕನೆಂಬ ದುಷ್ಟನ ಬಗ್ಗೆ ಹೇಳ್ತೀನಿ. ಆ ದುಷ್ಟನ ಉಪಟಳ, ಅವನ
ತೊಂದರೆಯಿಂದ ನನ್ನನ್ನ ಪಾರು ಮಾಡು ಅಂತಂದೇಳಿ ಹೇಳ್ತೀನಿ. ಅವನಿಂದ ಮಾತ್ರ ಸಾಧ್ಯ, ಭೀಮನಿಂದ ಮಾತ್ರ ಸಾಧ್ಯ. ನನಗೆ ಅಪಮಾನದ ಬಗ್ಗೆ ಏನೇನು ಆಯ್ತು ಅಂತ ಹೇಳ್ಕೊಂಡು ಬೇಡ್ಕೊಳ್ತೀನಿ. ಆ ನಂತರ ಅದೆಲ್ಲ ಆದ್ರೂ ಕೂಡ ನನಗೇನಾದ್ರೂ ಅವನು ಸಹಾಯ ಮಾಡಲಿಲ್ಲ ಅಂದ್ರೆ ಘೋರ ಥರ ವಿಷವನ್ನ ಕುಡಿದು ಸಾಯ್ತೀನಿ ಅಂತಂದೇಳಿ ಈ ತರ ಇಲ್ಲಿ ಸುಮ್ಮನೆ ಬದುಕಿರೋದೇನು ಪ್ರಯೋಜನ ಇಲ್ಲ ಅಂತ ನಿಶ್ಚಯ ಮಾಡ್ತಾಳೆ. ಆದ್ರೆ ಮುಂಚೆನೆ ಬೇಡ ಆ ರೀತಿ ನಿರ್ಧಾರ. ಘೋರ ಥರ ವಿಷಯ ಅಂದ್ರೆ ಆದಷ್ಟು ಬೇಗ ಸತ್ತೋಗ್ಬಿಡ್ಬೇಕು, ತುಂಬಾ ಸಮಯ ತಗೊಳಂಗಿಲ್ಲ. ಸುಮ್ಮನೆ ಸಾಯೋದ್ಯಾಕೆ, ಒಂದ್ಸರಿ ಹೇಳೋಣ ಅಂತ. ಹಂಗಾಗಿ ಬರ್ತಾಳೆ ನೋಡಿ 4ನೇ ಪದ್ಯದಲ್ಲಿ. ಎಬ್ಬಿಸಲು ಭುಗಿಲೆಂಬನೋ ಮೇಣು ಒಬ್ಬಳೇತಕ್ಕೆ ಬಂದೆ ಅಂತ ಕೇಳ್ತಾನೋ. ಆ ಥರ ಬಂದ್ಲು ನಿಶ್ಚಯ ಮಾಡಿಕೊಂಡು ಭೀಮನ ಬಳಿ. ರಾತ್ರಿ ಅಂದ್ರೆ ಇದೆಲ್ಲ ಪ್ಲಾನ್ ಮಾಡ್ತಿದ್ದಿದ್ದೆ ಅವರು ಎಲ್ಲಿ ಕೀಚಕ ಇವರೆಲ್ಲ ಇರ್ತಾರೆ ವಿರಾಟ ಸಾಮ್ರಾಜ್ಯದಲ್ಲಿ, ಯಾರು ನೋಡಬಾರ್ದು ಅಜ್ಞಾತವಾಸ ಅಂತ. ಎಲ್ಲಾದ್ರೂ ಕತ್ಲಾದಾಗ ಒಂದು ಕಡೆ ಸೇರೋದು, ಇಲ್ಲಾಂದ್ರೆ ಅವ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಒಬ್ಬೊಬ್ರು ನನ್ನ ಕೆಲಸ. ಇನ್ನು ಅಡಿಗೆ ಭಟ್ಟನಾಗಿ ಭೀಮ, ನಕುಲ ಸಹದೇವ ಕುದುರೆಗಳನ್ನು ಸಾಕೋದು, ಹಸುಗಳನ್ನು ಸಾಕೋದು ಅಂತ ಜಾಗದಲ್ಲಿ ಸೇರ್ಕೊಂಡು ಮೀಟಿಂಗ್ ಮಾಡೋದು, ಹಿಂಗೆಲ್ಲ ಮಾಡ್ಬೇಕಾಗಿತ್ತು ಅವ್ರ ಪರಿಸ್ಥಿತಿ. ಕತ್ಲಾಗಿತ್ತು. ಆ ಸಂದರ್ಭದಲ್ಲಿ ಭೀಮ ಪಾಕಶಾಲೆಯಲ್ಲಿ ಒಂದು ಜಾಗದಲ್ಲಿ ಮಲಗಿರ್ತಾನೆ. ಅಲ್ಲಿಗೆ ಬಂದ್ಲು ದ್ರೌಪದಿ. ಆ ಮನಸ್ಸಿನಲ್ಲಿ ಏನೇನಾಯ್ತು ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ. ಇವಾಗ ಈ ಸಂದರ್ಭದಲ್ಲಿ ಇವನನ್ನ ಅವಳೆ ಪ್ರಶ್ನೆ ಮಾಡ್ಕೊಳ್ತಾವಳೆ. ಎಚ್ಚರ ಮಾಡಿದ್ರೆ ಕೋಪಿಸ್ಕೊಳ್ತಾನೋ, ಭುಗಿಲೆಂಬನೋ ಅಂದ್ರೆ ಕೋಪಿಸ್ಕೊಳ್ತಾನೋ, ಅಥವಾ ಒಬ್ಬಳೇತಕ್ಕೆ ಬಂದೆ ಅಂತ ಏನಾದ್ರು ಹೇಳ್ತಾನೋ, ನಿನ್ನ ಮುಖವೇಕೆ ಬಾಡಿದೆ ಅಂತಂದೇನಾದ್ರು ಸಂತೈಸ್ತಾನೋ, ಈ ತರ ಅದೇನೇನು ಹೇಳ್ತಾನೋ ಹೇಳೋದನ್ನೆಲ್ಲ ಸಮಾಧಾನದಿಂದ ಕೇಳ್ತೀನಿ. ಯಾಕಂದ್ರೆ ನಾನು ಬಂದಿರೋ ಸಮಯ ಕೂಡ ಅಂಥದ್ದು. ಜನ ಯಾರಾದ್ರೂ ನೋಡಿದ್ರೆ ಏನ್ ಅಂದ್ಕೊಳ್ತಾರೋ ಅಂತಂದೆಲ್ಲ ಅಂದ್ಕೊಂಡು ಏನಾದ್ರೂ ಆಗ್ಲಿ ಭೀಮನನ್ನ ಎಚ್ಚರ ಮಾಡ್ತೀನಿ ಅಂತಂದೇಳಿ ಅವಳು ಆ ದೃಢ ಭಾವನೆಯಿಂದ ಭೀಮನನ್ನ ಸಮೀಪಿಸ್ತಾಳೆ. ಇನ್ನು ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಅದಾದ್ಮೇಲೆ ಓದ್ಲಲ್ಲಿಗೆ 5ನೇ ಪದ್ಯ ನೋಡಿ. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ, ಮಲಗಿದ್ದಾನಲ್ಲ ಅಲ್ಲಿಗೆ ಹೋಗಿ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ, ಗಲ್ಲವನು ಹಿಡಿದಲ್ ಅಲುಗಲ್ ಅಪ್ರತಿಮಲ್ಲ. ಆ ರೀತಿ ಕೇಳೋದಕ್ಕೆ ಟ್ರೈ ಮಾಡ್ತಾಳೆ ನೋಡಿ. ಭೀಮನ ಬಳಿ ಬಂದ ದ್ರೌಪದಿ ಮೆಲ್ಲನೆ ಅವನ ಮುಖದ ಮೇಲಿನ ಮುಸುಕ ತೆಗೆದ್ಲು. ಅವನ ಗಲ್ಲ ಅಂದ್ರೆ ಗೊತ್ತಿದೆ ನಮಗೆ, ತುಟಿಗೆ ಕೆಳಗಡೆ ಇರೋಂಥದ್ದು. ಗಲ್ಲವನ ಹಿಡಿದು ಅಲುಗಾಡಿಸಿದಾಗ ಪರಾಕ್ರಮಿಯಾದ ಭೀಮ ಎಚ್ಚರಗೊಳ್ತಾನೆ. ದ್ರೌಪದಿಯನ್ನ ಕಂಡು ಈ ವೇಳೆಯಲ್ಲಿ ಏನು ಬರೋದಕ್ಕೆ ಕಾರಣ ಕಾಂತೆ, ನಿನ್ನ ಮುಖದಲ್ಲಿ ಏನ್ ಭಯ, ಕಳವಳ, ಗಾಬರಿ ಇದೆಯಲ್ಲ, ಏನಾಯ್ತು, ತಡ ಮಾಡದೆ ಹೇಳು. ರಾತ್ರಿಯಲ್ಲೇಕೆ ನನ್ನನ್ನ ನೋಡೋದಕ್ಕೆ ಬಂದೆ, ಈ ತರ ಹೇಳ್ತಾನ ನೋಡಿ. ಲತಾಂಗಿ ಅಂದ್ರೆ ಲತಾ ಅಂದ್ರೆ ಬಳ್ಳಿ, ಅಂಗಿ ಅಂದ್ರೆ ಅಂಗವುಳ್ಳವಳು. ಬಳ್ಳಿಯಂತೆ ಬಳಕುವ ದೇಹವನ್ನು ಹೊಂದಿರುವ ದ್ರೌಪದಿಗೆ ಈ ರೀತಿ ಹೇಳು ಅಂತಂದೆಲ್ಲ ಹೇಳ್ತಾವನೆ. ಏನಾಯ್ತು, ಏನ್ ಸಮಾಚಾರ ಅಂತಂದೆಲ್ಲ. ಅದಕ್ಕೆ ಮುಂದೆ ಹೇಳ್ತಾಳೆ, ಏನಾಯ್ತು ಅಂತ ನಾನು ಹೇಳ್ಬೇಕಾ, ಏನ್ ಗೊತ್ತೇ ಇಲ್ವಾ ನಿನಗೆ ಅಂತಂದೇಳಿ. ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕುನ್ನಿ ಒದೆದನು ರಾಜಸಭೆಯಲ್ಲಿ. ಗೊತ್ತಿದೆಯಲ್ಲ ನಿನ್ನೆ ಏನೇನಾಯ್ತು ಅಂತಂದೇಳಿ. ಈ ರೀತಿ ಇನ್ನ ಮುಂದೆ ಚರ್ಚೆ ಮಾಡೋದಕ್ಕೆ ಅವಳು ಟ್ರೈ ಮಾಡ್ತಾಳೆ. ಈ ವಿಚಾರವನ್ನ ಅದನ್ನ ಕೇಳಿ ಯಾರೋನು ಭೀಮ ಏನ್ ಮಾಡ್ತಾನೆ, ಅವಳಿಗೆ ಏನಾದ್ರು ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನ, ಇಲ್ಲಾಂದ್ರೆ ಸುಮ್ಮನೆ ವಾಪಸ್ ಹೋಗ್ತಾನ, ಏನ್ ಹೇಳ್ತಾನೆ ಅನ್ನೋದನ್ನ ನಾವು 2ನೇ ಭಾಗದ ವಿಡಿಯೋದಲ್ಲಿ ನೋಡೋಣ. ತಪ್ಪದೆ 2ನೇ ಭಾಗದ ವಿಡಿಯೋವನ್ನು ಕೂಡ ವೀಕ್ಷಣೆ ಮಾಡಿ. ಇದು ಇದೇ ರೀತಿ ಮುಂದುವರೆದ್ರೆ ಲೆಂತಿ ಆಗುತ್ತೆ. ಜೊತೆಗೆ ಇನ್ನು ಕನ್ನಡ ವಿಚಾರಗಳಿಗಾಗಿ ನನ್ನ ARS ಮಾಸ್ಟರ್ ಚಾನೆಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.